ಇನ್ಮುಂದೆ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇನಲ್ಲಿ ಟೋಲ್ ಬೂತ್‌ಗಳ ಸಾಲಿನಲ್ಲಿ ನಿಂತು ಪ್ರಯಾಣಿಕರು ಪರದಾಡಬೇಕಿಲ್ಲ. ಹೌದು ಎನ್ನುತ್ತಿದೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ. ರಾಜ್ಯದ ಮೊಟ್ಟಮೊದಲ ಎಕ್ಸ್‌ಪ್ರೆಸ್ ವೇ ಅನಿಸಿಕೊಂಡಿರುವ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇನಲ್ಲಿ ಟೋಲ್ಗೆ ಕಿರಿಕಿರಿ ಶಾಶ್ವತ ಪರಿಹಾರ ನೀಡಲು ಎನ್‌ಎಚ್‌ಎಐ ಹೊಸ ತಂತ್ರಜ್ಞಾನ ಅಳವಡಿಸಲು ಮುಂದಾಗಿದೆ. ರಾಜ್ಯದಲ್ಲೇ ಮೊದಲ ಬಾರಿಗೆ ಈ ಮಾರ್ಗದಲ್ಲಿ ಮಲ್ಟಿ ಲೈನ್ ಪ್ರೀ ಫ್ಲೋ ಟೋಲ್ ವ್ಯವಸ್ಥೆಯನ್ನ ಜಾರಿಗೆ ತರುವ ಸಿದ್ಧತೆ ಆರಂಭವಾಗಿದೆ. ಈ ಸಂಬಂಧ ಈಗಾಗಲೇ ಎನ್‌ಎಚ್‌ಎಐ ಟೆಂಡರ್ ಆಹ್ವಾನಿಸಿದ್ದು ಹಲವು ಕಂಪನಿಗಳು ಬಿಡ್ ಸಲ್ಲಿಸಿವೆ. ಟೆಂಡರ್ ಪ್ರಕ್ರಿಯೆ ಅಂತಿಮಗೊಂಡ ಬಳಿಕ ಕೆಲವೇ ದಿನಗಳ ಟೋಲ್ ಬೂತ್ ರಹಿತ ವ್ಯವಸ್ಥೆ ಜಾರಿಗೆ ಬರುವ ಸಾಧ್ಯತೆ ಇದೆ. ಈ ಮಾದರಿಯನ್ನ ಈಗಾಗಲೇ ಗುಜರಾತ್ ರಾಜ್ಯದ NH-48 ರಲ್ಲಿ 2025 ಆಗಸ್ಟ್ ಪ್ರಾಯೋಗಿಕವಾಗಿ ಅಳವಡಿಸಲಾಗಿತ್ತು. ಅದೇ ಮಾದರಿಯನ್ನ ಕರ್ನಾಟಕದ NH-275 ರಲ್ಲೂ ಅಳವಡಿಸಲು ಮುಂದಾಗಿದೆ. ಮೊದಲು ಈ ಯೋಜನೆಯನ್ನ ಪ್ರಾಯೋಗಿಕವಾಗಿ ಜಾರಿಗೆ ತಂದು ಎದುರಾಗುವ ಸವಾಲುಗಳು ಹಾಗೂ ಸಮಸ್ಯೆಗಳನ್ನ ಪರಿಶೀಲಿಸಿ ಮುಂದಿನ ಹಂತಗಳಲ್ಲಿ ಟೋಲ್ ಪ್ಲಾಜಾಗಳನ್ನ ಹಂತ ಹಂತವಾಗಿ ತೆರವುಗೊಳಿಸುವ ಚಿಂತನೆ ನಡೆಯುತ್ತಿದೆ. ಹಾಗಾದ್ರೆ ಏನಿದು MLFF ತಂತ್ರಜ್ಞಾನ? ಮಲ್ಟಿ ಲೈನ್ ಪ್ರೀಫ್ಲೋ ಎನ್ನುವ ಅತ್ಯಾಧುನಿಕ ಟೋಲ್ ಸಂಗ್ರಹ ವ್ಯವಸ್ಥೆ. ಈ ತಂತ್ರಜ್ಞಾನ ಜಾರಿಗೆ ಬಂದರೆ ವಾಹನಗಳು ಟೋಲ್ ಪ್ಲಾಜಾ ಬಳಿ ನಿಲ್ಲದೆ 120 ಕಿಲೋಮೀಟರ್ ವೇಗದಲ್ಲಿ ಸಂಚರಿಸಿದರೂ ಸಹ ಟೋಲ್ ಶುಲ್ಕ ಸ್ವಯಂಚಾಲಿತವಾಗಿ ಸಂಗ್ರಹವಾಗಲಿದೆ. ಈ ವ್ಯವಸ್ಥೆಯಲ್ಲಿ ಹೆದ್ದಾರಿಯಲ್ಲಿ ವಿಶೇಷ ಕ್ಯಾಮೆರಾ ಮತ್ತು ಸ್ಕ್ಯಾನರ್ಗಳನ್ನು ಅಳವಡಿಸಲಾಗುತ್ತದೆ. ವಾಹನಗಳು ವೇಗವಾಗಿ ಹಾದು ಹೋದರೂ ಫಾಸ್ಟ್ಯಾಗ್ ಅಥವಾ ನಂಬರ್ ಪ್ಲೇಟ್ ಮೂಲಕ ಟೋಲ್ ವಸೂಲಿ ಸಾಧ್ಯವಾಗುತ್ತದೆ. ಇದು ಪ್ರಸ್ತುತ ಬಳಕೆಯಲ್ಲಿರುವ ರೇಡಿಯೋ ಐಡೆಂಟಿಫಿಕೇಶನ್ ಫಾಸ್ಟ್ಯಾಗ್ ತಂತ್ರಜ್ಞಾನದ ಸುಧಾರಿತ ರೂಪವಾಗಿದೆ. ಒಟ್ಟಿನಲ್ಲಿ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇನಲ್ಲಿ ಟೋಲ್ ಬೂತ್ ರಹಿತ ಪ್ರಯಾಣಕ್ಕೆ ದಾರಿ ತೆರೆದಿದ್ದು ಪ್ರಯಾಣಿಕರಿಗೆ ಸಮಯದ ಉಳಿವು ಮತ್ತು ಸುಗಮ ಸಂಚಾರ ಸಿಗುವ ನಿರೀಕ್ಷೆ ಮೂಡಿದೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.